ಹಾಯ್ ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಮನೆ ಅಂಡ್ ಕ್ರಿಯೇಷನ್ಸ್‌ಗೆ ಸ್ವಾಗತ. ಈಗ ಇದ್ಕಿದ್ದ ಅವರೆಕಾಳಿಂದ ಮತ್ತೆ ಅವಲಕ್ಕಿಯಿಂದ ನಾವು ಮಿಕ್ಸ್ಚರ್ ಮಾಡೋದು ಹೇಗೆ ಅಂತ ನೋಡೋಣ. ಒಳ್ಳೆ ಟೀ ಟೈಮ್ ಸ್ನಾಕ್ಸ್ ಆಗುತ್ತೆ, ಹಾಗೆ ಹೆಲ್ದಿ ಸಹ ಹೌದು. ಮಕ್ಕಳಿಗೆ ಸಹ ನೀವು ಸ್ನಾಕ್ಸ್ ಬಾಕ್ಸಿಗೆ ಕೊಡ್ಬೋದು. ಇಲ್ಲಿ ನಾನು ಎಣ್ಣೆ ಬಿಸಿಯಾಗಕ್ಕೆ ಇಟ್ಟಿದ್ದೆ. ಅದಕ್ಕೆ ನಾನಿಲ್ಲಿ ಇದ್ಕಿದ್ದಂಥ ಅವರೆ ಬೇಳೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಒಂದು 3ರಿಂದ 4 ನಿಮಿಷ ಆದರೂ ಹಿಡಿಯುತ್ತೆ. ನೋಡಿ, ಈ ತರ ಫ್ರೈ ಮಾಡ್ತಾ ಮಾಡ್ತಾ ನಮಗೆ ಬಬಲ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಕಾಳು ಈ ತರ ಗೋಲ್ಡನ್ ಕಲರ್ ಬಂದಾಗ ಫ್ರೈ ಆಗಿರುತ್ತೆ. ಆಗ ನಾವು ಸೈಡಿಗೆ ತೆಗೆದಿಟ್ಕೊಳ್ಬೋದು. ನಾನಿಲ್ಲಿ ಸ್ಟೈನರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ಬೇಗ ಸ್ಟೈನ್ ಆಗುತ್ತೆ. ಹಾಗೆ ಇಲ್ಲಿ ನೆಕ್ಸ್ಟ್ ಬ್ಯಾಚ್ ಅವರೆಬೇಳೆ ಸಹ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇಲ್ಲಿ ಇದಕ್ಕಿರೋಂಥದ್ದು ಅವರೆಬೇಳೆ ಕಾಳು. ಇಲ್ಲಿ 1 ಕಪ್ನಷ್ಟು ನಾನು ಬೇಳೆನ ತಗೊಂಡಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಟ್ಕೊಂಡು ತೆಗೆದಿಟ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲನೂ ತೆಗೆದಿಟ್ಕೊಳ್ಬೇಕು. ಈಗ ನಾನು ಸ್ಟೈನರ್ಗೆನೆ ಕಡಲೆಬೀಜ ಸಹ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಅರ್ಧ ಕಪ್ನಷ್ಟು ಕಡಲೆಬೀಜ ತಗೊಂಡಿದ್ದೀನಿ ನಾನು. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು ಕ್ರಿಸ್ಪ್ ಆಗೋ ತನಕ. ನೋಡಿ, ಈ ಥರ ಎಲ್ಲ ಕ್ರಿಸ್ಪ್ ಆಗೋ ತನಕ ಹುರ್ಕೊಂಡ್ರೆ ಆಯಿತು. ಈಗ ಇಲ್ಲಿ ಕಡಲೆಪಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಹುರಿಗಡಲೆನ. ಇದನ್ನು ಸಹ ಫ್ರೈ ಮಾಡ್ಕೊಡೋಣ. ಇದು ತುಂಬ ಫ್ರೈ ಮಾಡೋಷ್ಟಿಲ್ಲ, ಬೇಗನೆ ಫ್ರೈ ಆಗುತ್ತೆ. ಇದನ್ನು ಸಹ ತೆಗೆದು ಒಂದು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು. ಈಗ ಇದಕ್ಕೆ ತೆಳ್ಳಗೆ ಕಟ್ ಮಾಡಿರೋಂಥ ಒಣಕೊಬ್ಬರಿ ಚೂರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಸಹ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಇಷ್ಟು ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಈಗ ನಾನಿಲ್ಲಿ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಸ್ವಲ್ಪನೇ ಅವಲಕ್ಕಿ ಈ ಥರ ಸ್ಟೈನರ್ಗೆ ಹಾಕಿ ಮಾಡ್ಕೊಳ್ಳಿ. ನೀವು ಬಾಣಲಿಗೆ ಹಾಕ್ತು ಅಂತಂದರೆ ಎಲ್ಲ ಅವಲಕ್ಕಿನ ತೆಗಿಯೋದಕ್ಕೆ ಕಷ್ಟ ಆಗುತ್ತೆ, ಹೊತ್ತೋಗ್ಬಿಡುತ್ತೆ ನೀವು ತೆಗಿಯೋಷ್ಟರಲ್ಲಿ. ಈ ಥರ ಸ್ಟೈನರ್ಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಹಾಗೆ ಬಾದಾಮಿ ಸಹ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮಿ ನಾನಿಲ್ಲಿ 50 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಸಹ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದನ್ನ ಸೈಡಿಗೆ ತೆಗೆದಿಡ್ತಾ ಇದ್ದೀನಿ 1 ಕಪ್ಪಿಗೆ. ಇಲ್ಲಿ 50 ಗ್ರಾಮ್ನಷ್ಟು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು. ಇದನ್ನ ಸೈಡಿಗೆ ಅದೇ ಬಾದಾಮಿ ಹಾಕಿಟ್ಟಿದ್ವಲ್ಲ ಅದೇ ಕಪ್ಪಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಜಜ್ಜಿ ಇಟ್ಕೊಂಡಿದ್ದೀನಿ. ಇದನ್ನ ಸಿಪ್ಪೆ ಏನು ಬಿಡಿಸೋದು ಬೇಡ, ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಈಗಿದು ಫ್ರೈ ಆಗಿದೆ. ಇದನ್ನ ಸ್ವಲ್ಪ ಕ್ರಿಸ್ಪ್ ಆಗತ್ತನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 3 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ತೆಗೆದು ಅದನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದು ಅಷ್ಟು ಕ್ರಿಸ್ಪ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಕರಿಬೇವು ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಹಾಗೆ ಕೂದಲಿನ ಬೆಳವಣಿಗೆಗೂ ಒಳ್ಳೆಯದು. ಇದನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡು ಈಗ ಒಂದು ಅಗಲವಾದ ಪ್ಲೇಟಿಗೆ ನಾನು ಏನೇನು ಫ್ರೈ ಮಾಡಿ ಇಟ್ಟಿದ್ವಲ್ಲ ಅದನ್ನೆಲ್ಲ ತಗೊಳ್ತಾ ಇದ್ದೀನಿ. ಇಲ್ಲಿ ಅವರೆಬೇಳೆ ಸಹ ಫ್ರೈ ಮಾಡಿರೋದು ತಗೊಂಡಿದ್ದೀನಿ. ಹಾಗೆ ಅವಲಕ್ಕಿನ ಸಹ ಫ್ರೈ ಮಾಡಿರೋದನ್ನ ಒಂದೊಂದಾಗಿ ಎಲ್ಲಾನು ಹಾಕ್ಕೊಳ್ತೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಅವಲಕ್ಕಿ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನಾನಿಲ್ಲಿ ಕಡಲೆಬೀಜ ಏನು ಫ್ರೈ ಮಾಡಿ ಇಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಕಡಲೆಪಪ್ಪು, ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಳ್ಳೋಣ. ಹಾಗೆ ಇಲ್ಲಿ ನಾನು ಒಣಕೊಬ್ಬರಿ ಪೀಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವು, ಬೆಳ್ಳುಳ್ಳಿ. ಈಗ ನಾನು ಗೋಡಂಬಿ ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ, ಈ ಥರ ಫ್ರೈ ಮಾಡಿ ಇಟ್ಟಿರೋಂಥದ್ದು. ಈಗ ಇದಕ್ಕೆ ನಾವು ಡ್ರೈ ಪೌಡರ್ಸ್ ಹಾಕ್ಕೊಳ್ಳೋಣ. ಇಲ್ಲಿ ಅರಿಶಿನ ಪುಡಿ 1/4 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಕಲರ್ ಚೆನ್ನಾಗಿರುತ್ತೆ ಅರಿಶಿನ ಪುಡಿ ಹಾಕೋದ್ರಿಂದ. ಹಾಗೆ ಇಲ್ಲಿ ನಾನು ಉಪ್ಪು 1/4 ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಪುಡಿ ಉಪ್ಪು. ಹಾಗೆ ಖಾರಕ್ಕೆ ಖಾರದ ಪುಡಿ ಸೇರಿಸ್ಕೊಳ್ಳೋಣ. ಇಲ್ಲಿ ಅರ್ಧದಿಂದ 1/4 ಸ್ಪೂನ್ನಷ್ಟು ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ನಿಮ್ಮ ರುಚಿಗೆ ತಕ್ಕನ ಹಾಗೆ ಇನ್ನು ಸ್ವಲ್ಪ ಸೇರಿಸ್ಬೋದು. ಹಾಗೆ ಹಿಂಗು ಮಿಸ್ ಮಾಡಬೇಡಿ. ಅವರೆಬೇಳೆ ಯಾರಿಗೆ ಗ್ಯಾಸ್ಟ್ರಿಕ್ ಅಂತ ಅನಿಸುತ್ತೆ ಅವರು ಹಿಂಗೆ ಹಾಕ್ಕೊಳ್ಬೋದು. ಹಿಂಗೆ ಹಾಕೋದ್ರಿಂದ ತುಂಬ ಘಮ ಇರುತ್ತೆ. ಇದನ್ನೆಲ್ಲ ಹಾಗೆ ಡ್ರೈ ಆಗಿ ಮಿಕ್ಸ್ ಮಾಡಿಕೊಡೋಣ. ನೀವು ಚಾಟ್ ಮಸಾಲ ಪೌಡರ್ ಇತ್ತಂದರೆ ಅದು ಸ್ವಲ್ಪ ಹಾಕ್ಕೊಳ್ಬೋದು.
ಇದಿಷ್ಟನ್ನು ಮಿಕ್ಸ್ ಮಾಡಿ ಈಗ ಅವಲಕ್ಕಿ ಮತ್ತು ಅವರೆಬೇಳೆ ಮಿಕ್ಸ್ಚರ್ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.